ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಏನಪ್ಪ ವಿಚಾರ ಅಂದರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನ ಔಷಧಿ ಕೇಂದ್ರವನ್ನು ಈ ಸರ್ಕಾರದವರು, ರಾಜ್ಯ ಸರ್ಕಾರದವರು ಇವರು ಬಂದ್ ಮಾಡಿದ್ದಾರೆ, ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಬೇಕಾಗಿಲ್ಲ ಅಂತಂದು ಹೇಳಿ ಇವತ್ತು ಇಲ್ಲೇ ಸರ್ಕಾರದನ್ನು ಏನು ಉಚಿತ ಕೊಡ್ತಾರಲ್ಲ ಅಲ್ಲೇ ಎಲ್ಲ ಮಾತ್ರ ಸಿಗುತ್ತೆ ಅಂತಂದು ಹೇಳ್ಬಿಟ್ಟು ಈ ಒಂದು ನೆಪ ಹೇಳ್ಕೊಂಡು ಈ ದ್ವೇಷದ ರಾಜಕಾರಣ ಮಾಡಿಕೊಂಡು ಈ ಏನು ಜನ ಔಷಧಿ ಕೇಂದ್ರನ ಇವತ್ತು ಕೇಂದ್ರ ಸರ್ಕಾರ ನಡೆಸಿರ್ತಕ್ಕಂಥ ಜನ ಔಷಧಿ ಕೇಂದ್ರವನ್ನು ಅದನ್ನು ಬಂದ್ ಮಾಡಿದ್ದಾರೆ. ಇದು ಅವಶ್ಯಕತೆ ಇಲ್ಲ, ಇದು ಬೇಕಾಗಿಲ್ಲ ಅಂತಂದು ಹೇಳಿ ಇದನ್ನು ಯಾಕೆ ಬಂದ್ ಮಾಡಿದಿರ್ಬೋದು. ಇವರು ಕಾರಣ ಕೊಡ್ತಾ ಇರೋದೇನು ಅಂದರೆ, ನಮ್ಮ ಮೆಡಿಕಲ್ ಸ್ಟೋರಲ್ಲೇ ಎಲ್ಲ ಮಾತ್ರೆಗಳು ಸಿಗ್ತವೆ ಅಂತ ಇವರು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಏನು ಆರೋಗ್ಯ ಇಲಾಖೆಯ ಅಧಿಕಾರಿಗಳು. ಇದು ಸುಳ್ಳು. ಯಾಕಂದರೆ ಸರ್ಕಾರ ಹೇಳ್ದಂಗೆ ಕೇಳಬೇಕು ಅವರು, ಸರ್ಕಾರ ಹೇಳ್ದಂಗೆ ಕೇಳಲೇಬೇಕು ಅವ್ರು ಹೇಳ್ದಂಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಕೇಳಲ್ಲ ಅವರು. ಯಾಕಂದ್ರೆ ಅಧಿಕಾರಿಗಳು ಯಾವುದು ಸರ್ಕಾರ ಇರುತ್ತೋ ಅವ್ರು ಹೆಂಗೆ ಹೇಳ್ತಾರೋ ಅವ್ರು ಹೇಳ್ದಂಗೆ ಈ ಸರ್ಕಾರಿ ಅಧಿಕಾರಿ ಕೇಳಬೇಕು. ಅದರಿಂದ ಪಾಪ ಅವ್ರದ್ದೇನು ತಪ್ಪಿಲ್ಲ. ಆ ಸರ್ಕಾರ ಏನು ನಡೆಸೋರು ಅವ್ರು ಹೇಳಿರ್ತಾರೆ, ಅದ್ರ ಪ್ರಕಾರ ಇವತ್ತು ನಮ್ಮ ಆರೋಗ್ಯ ಮಂತ್ರಿಗಳು ಇದನ್ನು ಇವತ್ತು ಜನ ಔಷಧಿ ಕೇಂದ್ರಗಳನ್ನು ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಲೋಸ್ ಮಾಡಿದ್ದಾರೆ. ನಾನು ಕಂಡ 1 ತಿಂಗಳು 10 ದಿವಸ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಾವಲ್ಲಿದ್ವಿ. ಯಾಕಿದ್ವಿ ಅಂದರೆ, ನಮ್ಮ ತಂದೆಯವರನ್ನು ಅಲ್ಲಿ ಅಡ್ಮಿಟ್ ಮಾಡಿದ್ವಿ. 1 ತಿಂಗಳು 10 ದಿವಸ ಆಸ್ಪತ್ರೆಯಲ್ಲಿ ಇದ್ವಿ. ಆದರೂ ನಮ್ಮ ತಂದೆನ ಬದುಕ್ಸೋಕ್ಕಾಗಲಿಲ್ಲ, ನಮ್ಮ ಅಪ್ಪವ್ರನ್ನ ಬದುಕ್ಸೋಕ್ಕಾಗಲಿಲ್ಲ. ಬೇಕು ಅಂತಲೇ ಚೆನ್ನಾಗಿರುವವರನ್ನ ಅವರು ಸ್ವಲ್ಪ ಒಂದು ನೋವಾಗಿತ್ತು, ಆ ನೋವನ್ನ ವಾಸಿ ಮಾಡೋಕ್ಕೆ ಅಲ್ಲಿಗೆ ಕರ್ಕೊಂಡೋಗಿದ್ವಿ. ಯಾರೋ ಮಾತು ಕೇಳ್ಕೊಂಡು ನಾವು ಅನ್ಯಾಯವಾಗಿ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ಅಪ್ಪನ್ನ ಇವತ್ತು ಸಾಯಿಸ್ಕೊಂಡು ವಾಪಸ್ ಊರಿಗೆ ಕರ್ಕೊಂಡು ಹೋದ್ವಿ. ಗೊತ್ತಾ, ಇದು ಅದು ಇರಲಿ, ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಅಯ್ಯೋ ಅವ್ರ ಆಚಿತ್ತ ಅಲ್ಲಿ ಹೋಗ್ಬಿಡ್ತಾರೆ. ಆದರೆ ಅವತ್ತು ನಾವು ಮಾಡಿದ ತಪ್ಪು ಅಂದರೆ ಒಬ್ಬರು ಮಾತು ಕೇಳಬಾರ್ದಾಗಿತ್ತು. ಅವರು ಹೇಳಿದರು, ನಮ್ಮವ್ರು ಗೊತ್ತಿರೋ ಡಾಕ್ಟ್ರ್ ಇದ್ದಾರೆ, ಅವರಲ್ಲಿ ಹೇಳಿ ಚೆನ್ನಾಗಿ ನೋಡ್ತಾರೆ ಅಂತಂದು ಹೇಳಿ ನಾವು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಪಾಪ ಅವರು ಪ್ರಯತ್ನ ಪಟ್ಟರು, ಅಡ್ಮಿಟ್ ಆಯಿತು, ನಮಗೆ ಜಾಗನೂ ಕೊಟ್ಟರು. ಒಂದು ಗಾಯನ ವಾಸಿ ಮಾಡೋಕ್ಕೆ ಸುಮಾರು 1 ತಿಂಗಳು 10 ದಿವಸ ನಾವಲ್ಲಿ ಆಸ್ಪತ್ರೆಯಲ್ಲಿರೋಂಥ ಪರಿಸ್ಥಿತಿ ಬಂತು. ಅಲ್ಲಿ ಏನಪ್ಪ ಅಂದರೆ, ಚೆನ್ನಾಗಿಡೋ ಹುಡುಗರನ್ನು ಸ್ವಲ್ಪ ನೋಡ್ತಾರೆ, ಆದರೆ ಈ ವಯಸ್ಸಾಗಿರೋರನ್ನ ಬಂದು ಅವ್ರ ಮೇಲೆ ಎಲ್ಲ ಪ್ರಯೋಗಗಳನ್ನು ಮಾಡ್ತಾರೆ. ಈ ಔಷಧಿ ಕೊಟ್ಟರೆ ಹೆಂಗಾಗುತ್ತೆ, ಈ ಮಾತ್ರೆ ಕೊಟ್ಟರೆ ಹೆಂಗಾಗುತ್ತೆ, ಎಲ್ಲ ಪ್ರಯೋಗಗಳನ್ನು ಈ ವಯಸ್ಸಾಗಿರೋರ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾರೆ, ಪ್ರಯೋಗ ಮಾಡ್ತವ್ರೆ. ನಾನು ಕಣ್ಣಾರ ಕಂಡಿರ್ತಕ್ಕಂಥ ದೃಶ್ಯಗಳು. ಯಾಕಂದರೆ ಜಾಸ್ತಿ ಮಾತಾಡೋಂಗಿಲ್ಲ, ಜೋರಾಗಿ ಮಾತಾಡಿದ್ರೆ ನಿಮಗೇನು ಗೊತ್ತಿದ್ರ ಬಗ್ಗೆ ಅಂತಂದೇಳಿ ನಮಗೆ ಬೈತಾರೆ. ನಾನು ಕೂಡ ಸರಿಯಾಗಿ ನೋಡ್ಕೊಳ್ಳಿರೋದಕ್ಕೆ ಬೇರೆ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೆ. ಈ ಥರ ಸರಿಯಾಗಿ ನೋಡ್ಕೊತ ಇಲ್ಲ ಅಂತಂದೇಳಿ ಡಾಕ್ಟ್ರುಗಳು ಬೈದರು. ಅವ್ರಿಗೆ ಕೇಳಬೇಕಾಗಿತ್ತು, ನೀವು ನಾವೇನು ಚೆನ್ನಾಗಿ ನೋಡ್ಕೊತ ಇರಲಿಲ್ವ ಅಂತಂದೇಳಿ. ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ನಾವ್ಯಾಕೆ ಕೇಳಬೇಕಾಗಿತ್ತು ಅಂತಂದೇಳಿ ನಾವು ಕೂಡ ಜಗಳ ಮಾಡಿದ್ವಿ. ಆದರೆ ಅನ್ಯಾಯವಾಗಿ ನಮ್ಮ ಅಪ್ಪನ್ನ ಆಸ್ಪತ್ರೆಯಲ್ಲಿ ಕಣ್ಣಾರೆ ಸಾವು ಅದು ಇನ್ನೂ ಮರೆಯೋಕ್ಕಾಗಲ್ಲ. 2 ವರ್ಷ ಆದರೂ ಕೂಡ ಆ ಆಸ್ಪತ್ರೆ ಜೀವನ ಇತ್ತಲ್ಲ, 1 ತಿಂಗಳು 10 ದಿವಸ, ಅದನ್ನು ಮರೆಯೋಕ್ಕಾಗಲ್ಲ. ಇವತ್ತೆಲ್ಲರೂ ತೆಲೆಗೊಂದೊಂದು ಕಮೆಂಟ್ ಮಾತಾಡ್ಬೋದು, ಆದರೆ ಆ ನೋವು ಅನುಭವಿಸ್ತಿರೋರಿಗೆ ಮಾತ್ರ ಆ ನೋವು ಏನಂತ ಗೊತ್ತಿರುತ್ತೆ. ಸುಮ್ಮನೆ ಕಾಮೆಂಟ್ ಮಾಡೋರಿಗೆಲ್ಲ ಏನು ಗೊತ್ತಿರಲ್ಲ. ಹೋಗಿ ಅನುಭವಿಸ್ರಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನುಭವಿಸ್ರಿ, ಗೊತ್ತಾಗುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ ವಾಪಸ್ ಬರ್ಬೋದು, ಇಲ್ಲಾಂದರೆ ಅಲ್ಲೇ ಪ್ರತಿದಿನ ಒಂದು ಹೆಣ ಹೋಯ್ತವೆ. ವಿಕ್ಟೋರಿಯಾ ಆಸ್ಪತ್ರೆಯಿಂದ ಅವ್ರವ್ರ ಊರು ಏನು ಬಂದಿರ್ತಾವಲ್ಲ, ಪ್ರತಿದಿನ ಅದಕ್ಕಂತಲೇ ಒಂದು ವಾರ್ಡ್ ಇದೆ. ಅಲ್ಲಿಂದ ಪ್ರತಿದಿನ ನಾವು 1 ತಿಂಗಳು 10 ದಿವಸ ಇರ್ತೀವಲ್ಲ, ಪ್ರತಿದಿನ ನಾವು ಡಾಕ್ಟ್ರನ್ನ ಕೇಳಿದ್ವಿ, ಸರ್ ಮನೆ ಕಳಿಸಿ. ಇಲ್ಲ, ಏರು ಉಸಿರಾಗ್ಬಿಡ್ತಾರೆ, ಇನ್ನೇನು ವಾಸಿ ಆಗಿಬಿಡುತ್ತೆ. ಯಾರು 1% ಕೂಡ ವಾಸಿ ಮಾಡೋಕ್ಕಾಗಲಿಲ್ಲ. ಒಂದೇ 1%. ನಮ್ಮಪ್ಪ ಏನು ಹೇಳ್ತಾ ಇರಲಿಲ್ಲ, ನನ್ನ ಮನೆ ಕರ್ಕೊಂಡು ಹೋಗ್ರಿ, ಬೇಡ, ಇಲ್ಲಿರೋದು ಬೇಡ ಅಂತ. ಆದರೂ ಈ ದರಿದ್ರ ನನ್ನ ಮಕ್ಕಳು ಡಾಕ್ಟ್ರು ವಾಪಸ್ ಕಳಿಸ್ಲಿಲ್ಲ. ನಮ್ಮ ಅಪ್ಪನ ಸಾಯಿಸ್ಬಿಟ್ಟು ವಾಪಸ್ ಮನೆಗೆ ಕರ್ಕೊಂಡು ಹೋದಿನ ಅಂಥ ಪರಿಸ್ಥಿತಿ ನಮ್ಮ ತಂದೆಗಾಯಿತು. ಆ ರೀತಿ ಇವತ್ತು ಇವರೇನು ಜನ ಔಷಧಿಗಳನ್ನು ಏನು ಮಾಡಿದಾರಲ್ಲ, ಅಲ್ಲಿ ಮಾತ್ರೆಗಳು ಸಿಗಲ್ಲ, ಎಲ್ಲ ಮಾತ್ರೆಗಳು ಸಿಗಲ್ಲ. ಹೊರಗಡೆ ಹೋಗಿ ಇದೊಂದು ಮೆಡಿಕ್ಷನ್ ಒಂದು ಕ್ಷಾಮ್ ನಡೀತಾ ಇದೆ. ಇದು ಯಾರಿಗೂ ಗೊತ್ತಾಗಲ್ಲ. ಸುಮ್ಮನೆ ಎಲ್ಲ ಕೆಪರುಗಳೇ, ಎಲ್ಲ ಸತ್ತ ಪ್ರಜೆಗಳು ಏನೇನು ಕೇಳಲ್ಲ. ಒಟ್ಟು ನಾವು ಚೆನ್ನಾಗಿದ್ರು ಸಾಕಪ್ಪ, ನಮ್ಮಪ್ಪ ಬದುಕಿದ್ರು ಸಾಕಪ್ಪ. ನಾನು ಎಲ್ಲರಿಗೂ ಜಗಳ ಮಾಡ್ತಿದ್ದೆ, ಎಲ್ಲರಿಗೂ ಹೇಳ್ತಿದ್ದೆ, ಅಯ್ಯೋ ಬಿಡೋಣ, ನಮಗೆ ಹಾಕ್ಬೇಕಣ. ಎಲ್ಲರೂ ಹಿಂಗೆ, ಅಯ್ಯೋ ಬಿಡೋಣ, ನಮಗೆ ಹಾಕ್ಬೇಕಣ, ನಾವು ಆರಾಮಾಗಿ ಹೋದ್ರೆ ಸಾಕೋಣ. ಎಲ್ಲವೂ ಹಿಂಗೆ ಮಾತಾಡೋವು, ಏನೂ ಕೇಳ್ತಾ ಇರಲಿಲ್ಲ. ಆದರೂ ಕೂಡ ಹೆಣ ತಗೊಂಡು ಹೋಗೋರು ಮನೆಗೆ. ಯಾರು ಕೂಡ ಜೀವಂತಾಗಿ ತಗೊಂಡು ಹೋಗ್ತಾರಲ್ಲ. ಕಣ್ಣು ಮುಂದೆ ಒಂದೊಂದು ದಿನ 2 ಹೆಣ ನೋಡಿದ್ವಿ ನಾವು. ಅದು ಏನು, ಆಂಬುಲೆನ್ಸ್ನವ್ರಿಗೂ ಆಸ್ಪತ್ರೆಗೂ ಲಿಂಕ್ ಇರುತ್ತೆ, ಎಲ್ಲ ಅವ್ರಿಗೂ ಕಮಿಷನ್ನು, ಮೆಡಿಸಿನ್ಗೂ ಕಮಿಷನ್ನು.
ಅದರಿಂದ ಮಾತ್ರೆಗಳು ಸಿಗ್ತವೆ, ಎಲ್ಲ ಸಿಗಲ್ಲ ಮಾತ್ರೆಗಳು, ಎಲ್ಲ ಮಾತ್ರೆಗಳು ಅವ್ರ ಕಡೆ ಸಿಗಲ್ಲ. ಕೇಳಿದ್ರೆ ಹೊರಗಡೆ ಹೋಗ್ರಿ, ನಮ್ಮ ಹತ್ರ ಇಲ್ಲ ರೀ, ಯಾವಾಗಾರು ಹೋಗ್ರಿ, ಅದೇನು ಮಾತ್ರೆಗಳು 30 ಬರೆದು ಕೊಡ್ತಾರೆ, ಒಂದೊಂದು ಎಳ್ಳೆರಡು ಬರೆದು ಕೊಡಲ್ಲ, 30 ಮಾತ್ರೆ ಬರೆದು ಕೊಡ್ತಾರೆ. ಈ ಥರ ಅದಕ್ಕೇನು ಎಲ್ಲ ಅಲ್ಲೆಲ್ಲ ತೋರಿಸ್ಬೇಕು, ತೋರಿಸಿದ್ರೆ ಮಾತ್ರ ಕೊಡೋದು, ಇಲ್ಲಾಂದ್ರೆ ಇಲ್ಲ. ಆಮೇಲೆ ಬ್ಲಡ್ ಚೆಕಪ್ಗಂತೂ ದುಡ್ಡು ಹೇಳೋದಕ್ಕೆ ಬಿಡ್ತಾರೆ, ಭಯಂಕರ. 42,000 ರೂಪಾಯಿ ಬರೋ ಬ್ಲಡ್ ಚೆಕಪ್ಗಾಗಿದೆ ಅಲ್ಲಿ. ಏನು 1 ತಿಂಗಳು 10 ದಿವಸ ಇದ್ವಲ್ಲ ನಾವು, 42,000 ರೂಪಾಯಿ ಬರೀ ಬ್ಲಡ್ ಚೆಕಪ್ಗೆ. ಇದು ಸರ್ಕಾರಿ ಆಸ್ಪತ್ರೆ, ಹೆಂಗೆ ಹೇಳ್ತೀರಿ ಉಚಿತ ಕೊಡ್ತೀರಿ ಅಂತ? ಎಲ್ಲದ ಬಿಲ್ಲು ನಮ್ಮ ಹತ್ರ ಇದೆ ಸ್ವಾಮಿ. ಆದರೆ ಅದೇನೋ ಕೊಟ್ಟರೆ ವಾಪಸ್ ಕೊಡ್ತಾರೆ ಅನ್ನೋದು. ನಮ್ಮ ಅಪ್ಪನೇ ಬರಲಿಲ್ಲ, ಇನ್ನು ಆ ದುಡ್ಡು ತಗೊಂಡು ನಾವೇನು ಮಾಡೋಣ? ಆ ಬಿಲ್ಲು, ಆ ಕಟ್ಟಿರೋ ದುಡ್ಡು ತಗೊಂಡು ನಾವೇನು ಮಾಡೋಣ? ನಮ್ಮ ಅಪ್ಪನ ವಾಪಸ್ ಕಳಿಸಿದ್ರೆ ಇವರು ಕಳಿಸ್ಲಿಲ್ಲ. ಅದರಿಂದ ದಯವಿಟ್ಟು ಇದ್ರ ಮೇಲೂ ಕಣ್ಣು ಹಾಕಿದ್ರಲ್ರಿ ನೀವು ದ್ವೇಷದ ರಾಜಕಾರಣ ಮಾಡಿ. ಆದರೆ ಇಷ್ಟೊಂದು ದ್ವೇಷ ರಾಜಕಾರಣ ಮಾಡಿರೋದು ನಾವು ಇದುವರೆಗೂ ಯಾವ ಸರ್ಕಾರನೂ ನೋಡಿಲ್ಲ. ನಮ್ಮ SM ಕೃಷ್ಣ ಅವ್ರ ಸರ್ಕಾರ, ವಾಜಪೇಯಿ ಅವ್ರ ಸರ್ಕಾರ ಇತ್ತು, ಎಷ್ಟು ಅದ್ಭುತವಾಗಿ ಇಬ್ರಿಗೂ ಕೋಆರ್ಡಿನೇಷನ್ ಅಂತಾರಲ್ಲ, ಅದೇನು ಇಂಗ್ಲೀಷಲ್ಲಿ, ಅಷ್ಟು ಆತ್ಮೀಯವಾಗಿದ್ದರು ಅವರೆಲ್ಲ, ಎಲ್ಲ ಕೆಲಸನ ಮಾಡಿಸ್ಕೊಂತಿದ್ರು. ಆದರೆ ನಿಮ್ಮಷ್ಟರ ಬೈಯೋದು, ನಿಮ್ಮಷ್ಟರ ದ್ವೇಷ ತುಂಬ್ತಾ ಇರೋದು ಯಾವ ಸರ್ಕಾರನೂ ನೋಡಿಲ್ಲ ರೀ. ನೀವು ಏನಾರು ಅಂದ್ಕೊಳ್ಳಿ, ಐ ಡೋಂಟ್ ಕೇರ್. ಆದರೆ ಇಲ್ಲಿ ಥರ ದ್ವೇಷ ರಾಜಕಾರಣ ಮಾಡ್ತಾ ಇರೋದು ಬೇರೆ ಯಾವ ರಾಜ್ಯದಲ್ಲೂ ಮಾಡ್ತಾ ಇಲ್ಲ. ಎಲ್ಲದರಲ್ಲೂ ದ್ವೇಷ. ಇಂಥ ರಾಜಕೀಯ ನಾವು ಇದುವರೆಗೂ ನೋಡಿಲ್ಲ. ಅಷ್ಟು ದ್ವೇಷ ಮಾಡ್ಕೊಂಡು ಕುತ್ಕೊಂಡಿದ್ದೀರಾ. ಇದು ಒಳ್ಳೆಯದಲ್ಲ. ಇದು ಅಧಿಕಾರ ಯಾರಿಗೆ ಬಂದ್ರೂ ಅಧಿಕಾರ ಶಾಶ್ವತವಲ್ಲ. ನಮ್ಮ ಜನ ಯಾರಿಗೆ ಓಟ್ ಹಾಕ್ತಾರೋ ಅದು ಎಲೆಕ್ಷನ್ ದಿನವೇ, ಆ ಕ್ಷಣನೇ ಮಾತ್ರ ಗೊತ್ತಾಗೋದು. ದುಡ್ಡು ಇದೆ ಅಂತ ಜಾಸ್ತಿ ಮೆರೆಯಕ್ಕೆ ಹೋಗಬೇಡಿ. ಎಂತೆಂಥವ್ರು ಮಹಾರಾಜರು ಮೆರೆದವರೆಲ್ಲ ಮಣ್ಣಲ್ಲಿದ್ದಾರೆ ಇವತ್ತು. ಅವ್ರಿಗೆಲ್ಲ ನಾವು ಕೈ ಮುಗಿತಾ ಇದ್ದೀವಿ, ನಮಸ್ಕಾರ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ಮಾಡಿರುವ ಒಳ್ಳೆ ಕೆಲಸಗಳಿಗೆ ಇವತ್ತು ಇಲ್ಲಿದೆ. ಅವ್ರ ಕೆಲಸಗಳು ಇಲ್ಲಿದ್ದಾವೆ, ಅವ್ರ ಮಾತುಗಳು ಇಲ್ಲ, ಅವರ ಕೆಲಸಗಳು. ರಾಜರು ಮಹಾರಾಜರು ಅವರ ಕೆಲಸಗಳೆಲ್ಲ ಇಲ್ಲಿದ್ದಾವೆ. ಎಷ್ಟು ಜನ ಮುಖ್ಯಮಂತ್ರಿಗಳನ್ನು ನೋಡಿದ್ದೀವಿ. ಅವರೆಲ್ಲ ಯಾರು ಕೂಡ ನಾವು ನೋಡಿ ಇಷ್ಟು ದ್ವೇಷ ಮಾಡ್ತಾ ಇರೋದು ಯಾರು ನೋಡಿಲ್ಲ. ಅದನ್ನು ಬಂದು ಮಾಡಿಸೋಂಥದ್ದು ಏನಿತ್ತು? ಅಲ್ಲೇನು ಕೋಟಿಗಟ್ಟಲೆ ಸುಲಿತಾ ಇದ್ದಾರಾ? ಏನು ಹೆಂಗೆ ಬೇಕಾಗಿ ದುಡ್ಡು ಕೇಳ್ತಾ ಇದ್ದಾರಾ? ಕೇಳ್ತಾ ಇಲ್ವಲ್ಲ. ಕಡಿಮೆ ರೇಟಲ್ಲಿ ಮಾತ್ರೆಗಳನ್ನು ಆ ಜನ ಔಷಧಿ ಕೇಂದ್ರದಲ್ಲಿ ಮಾರ್ತಾ ಇದ್ದಾರೆ. ಅದೇನು ಪ್ರಧಾನಮಂತ್ರಿ ಮನೆಗೇನು ದುಡ್ಡು ಹೋಗಲ್ಲ, ನರೇಂದ್ರ ಮೋದಿ ಅವ್ರ ಮನೆಗೆ ದುಡ್ಡು ಹೋಗಲ್ಲ, ಅಮಿತ್ ಶಾ ಮನೆಗೆ ದುಡ್ಡು ಹೋಗಲ್ಲ. ಯಾರಿಗಿದ್ದು ಏನ್ರಿ ಇದೆಲ್ಲ? ಇಷ್ಟೊಂದು ದ್ವೇಷ ಮಾಡ್ಕೊಂಡು ಕೂತ್ಕೊಂಡು ಬಡವ್ರ ಮೇಲೂ ಬಡವ್ರದ್ದು ಕೂಡ ನೀವು ತಿಂತಾಯಿದ್ದೀರಿ ಅಂದರೆ ನಿಜವಾಗ್ಲೂ ಇಷ್ಟೊಂದು ದ್ವೇಷ ಮಾಡ್ತಾ ಇರೋದು ನಾವೆಲ್ಲೂ ನೋಡಿಲ್ಲ. ನೀವು ಯಾರು ಕೂಡ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ನೋಡೋದಿಲ್ಲ. ದಯವಿಟ್ಟು ಆರೋಗ್ಯ ಮಂತ್ರಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊತಾ ಇದ್ದೀನಿ, ನೀವು ಒಂದು ಸತಿನಾದರೂ ತಿಂಗಳಿಗೆ ಒಂದೇ ಒಂದು ಸತಿ ನೀವು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ಕೊಡಿ. ಯಾಕಂದರೆ ನೀವು ಆರೋಗ್ಯ ಮಂತ್ರಿಗಳು, ನೀವು ಮಾತ್ರ ಆರೋಗ್ಯವಾಗಿರೋದಲ್ಲ, ಇಡೀ ಕರ್ನಾಟಕದ ಬಡ ಜನರಿಗೋಸ್ಕರ ಕಟ್ಟಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳು ಅವರೆಲ್ಲ ಆರೋಗ್ಯವಾಗಿರಬೇಕಪ್ಪ ಅಂದರೆ ನೀವು ಕೂಡ ದಿನ ಹೋಗೋಕ್ಕಾಗಲಿಲ್ಲ ಅಂದ್ರೂ, ವಾರಕ್ಕೊಂದು ಸತಿ ಹೋಗೋಕ್ಕಾಗಲಿಲ್ಲ ಅಂದ್ರೂ ತಿಂಗಳಿಗೊಂದು ಸತಿ, ಸಾರ್ ಬೆಂಗಳೂರಲ್ಲೇ ಇರ್ತೀರಲ್ಲ ಸಾರ್, ನೀವು ಬೆಂಗಳೂರಲ್ಲೇ ಇರ್ತೀರ, ಹೋಗಿ ಸಾರ್ ವಿಕ್ಟೋರಿಯಾ ಆಸ್ಪತ್ರೆಗೆ ಒಂದು ರೌಂಡ್ ಹೋಗಿ ಬರೋಕ್ಕಾಗಲ್ಲ ಸಾರ್. ಒಂದು ರೌಂಡ್ ಸುಮ್ಮನೆ ಹೋಗಿ ಬರೋದಲ್ಲ ಸರ್, ಅಲ್ಲಿ ಹೋಗಿ ಅಲ್ಲಿ ವ್ಯವಸ್ಥೆ, ಅಲ್ಲಿ ಅವ್ಯವಸ್ಥೆ ಯಾವ ರೀತಿ ಇದೆ ಹೋಗಿ ನೋಡ್ಕೊಂಬನ್ನಿ ಸರ್. ದಯವಿಟ್ಟು ಈ ಥರ ಎಲ್ಲ ದ್ವೇಷದ ನೀವು ಮಾಡಿ ಸರ್. ನೀವು ರಾಜಕೀಯ ಬೆಕ್ಕದಂಗೆ ಮಾಡ್ಕೊಳ್ಳಿ, ನಿಮ್ಮ ಪಕ್ಷ ಗೆಲ್ಲಕ್ಕೆ ಏನೇನು ಬೇಕು ಅದನ್ನೆಲ್ಲ ಮಾಡ್ಕೊಳ್ಳಿ ಸರ್. ಆದರೆ ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ ಸರ್. ನಿಮ್ಮ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಬೇಕಪ್ಪ ಅಂದರೆ ನೀವು ಜನಗಳಿಗೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡಿ. ಅವ್ರು ಮತ್ತೆ ನಿಮಗೇ ಓಟ್ ಹಾಕ್ತಾರೆ, ಬೇರೆ ಯಾರಿಗೂ ಓಟ್ ಹಾಕಲ್ಲ. ಒಳ್ಳೆ ಕಾರ್ಯಕ್ರಮ ಕೊಟ್ಟರೆ, ಒಳ್ಳೆ ಕೆಲಸಗಳನ್ನು ಮಾಡಿದರೆ ನಿಮಗೆ ಮತ್ತೆ ಓಟ್ ಹಾಕ್ತಾರೆ. ಅದರಿಂದ ಒಳ್ಳೆ ಕಾರ್ಯಕ್ರಮ ಕೊಡಿ, ನೀವೇ ಗೆಲ್ಲಿ, ನೀವೇ ಸರ್ಕಾರ ರಚನೆ ಮಾಡಿ ಅಂತಂದು ಹೇಳಿ ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀನಿ. ಅದಕ್ಕೆ ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ. ಒಳ್ಳೆಯದಾಗಲಿ. ದ್ವೇಷದ ರಾಜಕಾರಣ ಮಾಡೋಕ್ಕೆ ಹೋಗಬೇಡಿ. ಯಾರಿಗೂ ಒಳ್ಳೆಯದಲ್ಲ, ನಮಗೂ ಒಳ್ಳೆಯದಲ್ಲ, ನಿಮಗೂ ಒಳ್ಳೆಯದಲ್ಲ. ನೀವೇ ಮಂತ್ರಿಗಳೇ ಆಗಿ ನೀವೇ ಗೆಲ್ಲಿ. ಆದರೆ ಬಡವರ ಬಗ್ಗೆ ಸ್ವಲ್ಪ ಕರುಣೆ ಇರಲಿ. ದಯವಿಟ್ಟು ಒಂದು ಸತಿ ಆ ಆಸ್ಪತ್ರೆಗೆ ಹೋಗಿ ಬನ್ನಿ ಅಂತಂದೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ.